ಏನೇ ಬರಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಇವಾಗ ಮಾರ್ನಿಂಗ್ ಟೈಮ್ 9:30 ಆಗೈತಿ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಮಾರ್ನಿಂಗ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಮೊಬೈಲ್ದಾಗ ಚಾರ್ಜ್ ಇರಲಿಲ್ಲ. ಚಾರ್ಜ್ ಹಾಕಿ ಚಾರ್ಜ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡೋಷ್ಟೊಗೆ ಇಷ್ಟೊತ್ತಾಯ್ತು. ಇವಾಗ ನಾಷ್ಟ ಎಲ್ಲ ರೆಡಿ ಮಾಡಿಟ್ಟೀನಿ, ಬಟ್ ಇನ್ನೂ ನಾಷ್ಟ ಮಾಡಿಲ್ಲ. ರೆಡಿ ಮಾಡಿಟ್ಟೇನಿ ಅಷ್ಟೇ. ದೋಸೆ ಮಾಡಿದ್ದೆ, ದೋಸೆ ಪಲ್ಯ ಚಟ್ನಿ ಮಾಡಿಟ್ಟೇನಿ. ಸೊ ತಿನ್ನೋದೊಂದು ಬಾಕಿ ಐತಿ. ನಮ್ಮ ನಿಧಿ ಮಗ ಇವಾಗ ಸ್ನಾನ ಮಾಡಿಸಿದೆ. ಬೆಳಗ್ಗೆ ತಕ್ಷಣ ಮಾಡಿಸ್ಬಿಟ್ರೆ ಸ್ವಲ್ಪ ಫ್ರೀ ಅನ್ನಿಸ್ತೀನಿ. ಆಮೇಲೆ ಸಾಯಂಕಾಲ ಸ್ವಲ್ಪ ಮಿಸ್ ಆಯಿತು ಅಂದ್ರೆ ಸಾಯಂಕಾಲ ಆದ್ರೂ ಮಾಡ್ಸೋಕ್ಕಾಗಂಗಿಲ್ಲ, ನನಗೆ ಟೈಮ್ ಆಗಿಬಿಡ್ತೈತಿ. ಸೊ ಅದಕ್ಕೆ ನಿಧಿ ಬಾ. ಅಯ್ಯೋ ನಮ್ಮ ರೂಮ್ ನೋಡಿಬಿಟ್ರೆ ಫುಲ್ ಮೆಸ್ಸಿ ಆಗೈತಿ. ಏನಾದರೂ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅಂದ್ರೆ ನಿನ್ನೆ ಸ್ವಲ್ಪ ಮಳೆ ಬಂದಿತ್ತು, ಒಗ್ದಿದ್ದ ಬಟ್ಟೆ ಎಲ್ಲ ತಂದು ಇಲ್ಲಿ ಹಾಕಿಬಿಟ್ಟಿವಿ, ಮಡಿಚಿಡ್ಬೇಕು ಅವನ್ನ. ಸೊ ಸ್ವಲ್ಪ ಮೆಸ್ಸಿ ಆಗೈತಿ, ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಬರೀ ಇವಾಗ ನಮ್ಮ ನಿಧಿ ಮಗ ರೆಡಿ ಮಾಡೋಣಂತ. ಹಾಯ್ ಮಾಡು. ನನ್ನಂಗೆ ಯಾರು ಕಾಣತ್ತಾರೆ? ನಿಧಿ ರೆಡಿ ಆದ್ಲು ಫ್ರೆಂಡ್ಸ್. ನೋಡ್ರಿ ಗುಬ್ಬಮ್ಮ. ಗುಬ್ಬಮ್ಮ, ಗುಬ್ಬಿಮ್ಮ, ಇದು ನಮ್ಮದು ಗುಬ್ಬಿಮ್ಮ. ಇವಾಗ ಈಗಿಗೆ ದೋಸೆ ಹಾಕ್ಕೊಡ್ತೀನಿ. ತಿನ್ನಕ್ಕೆ ಬರೋಂಗಿಲ್ಲ, ಆದರೆ ರೂಢಿ ಮಾಡ್ಕೊಳ್ಳಿ ಅಂತಂದು ಸಣ್ಣ ದೋಸೆ ಹಾಕ್ಕೊಟ್ಟು ಅದನ್ನು ಪೀಸ್ ಮಾಡಿಕೊಟ್ರೆ ಆಟ ಆಡ್ಕೊಂಡು ತಾನೇ ತಿಂತಾಳ ಅಂತ ಅಷ್ಟೇ. ಬರ್ರಿ ದೋಸೆ ಮಾಡ್ಕೊಡ್ತೀನಿ ಆಕೆಗೆ. ಫಸ್ಟ್ ನಮ್ಮ ನಿಧಿ ಮಗ ಸಣ್ಣ ದೋಸೆ ಹಾಕ್ಕೊಟ್ಟೆ. ಆಕೆ ಎಲ್ಲ ನಾಷ್ಟ ಮಾಡಿ ಮುಗಿಸಿದ್ಲು. ಏನಂತಂದ್ರೆ ಇವಾಗ ಆಕೆ ಸ್ವಲ್ಪ ದೊಡ್ಡಕ್ಕಾಗ ತಿಳುವಳಿಕೆ ಬಂದೈತಿ. ಸೊ ಆಕಿನಾಗಲಿ ಆಕೆ ತಿನ್ನಲಿ ಅಂತಂದ್ರೆ ಆಕಿನ ಹೊಟ್ಟೆ ಸ್ವಲ್ಪ ತುಂಬ್ದಂಗೆ ಅನ್ನಿಸ್ತೈತಿ. ಅದಕ್ಕೆ ನಾನೇನು ಮಾಡ್ತೀನಿ, ಆಕೆಗೆ ಒಂದು ಸಣ್ಣ ಪ್ಲೇಟ್ ದೋಸೆ ಅಥವಾ ಏನಾದರೂ ಮಾಡಿ ಹಾಕ್ಕೊಟ್ಬಿಡ್ತೀನಿ. ತಿನ್ಕೊಂತ ಕುಂತ್ಬಿಡ್ತಾಳೆ. ಸೊ ನೋಡಿರಿ, ಇವಾಗ ಆಕೆ ಚಂದಗೆ ಊಟ ಮಾಡತ್ತಾಳ. ನಾನು ಕಣ್ಣು ಬಿಡಾತೀನಿ, ಹಂಗೆ ಅನ್ನಕ್ಕೆ ಹೋಗ್ಬಾರ್ದು. ಊಟ ಮಾಡಕತ್ತಾಳ ಅಂತ ಅಂದ ಕೂಡಲೇ ಮತ್ತೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಊಟ ಮಾಡೋಕೆ ಹೋಗಲ್ಲ ಆಕೆ. ಸೊ ಅದು ಅನ್ನೋಂಗಿಲ್ಲ ನಾನು. ಅದಕ್ಕೆ ದೋಸೆ ಇತ್ತಲ್ಲ, ಅದಕ್ಕೆ ಆಕೆಗೆ ದೋಸೆ ಸಣ್ಣ ಹಾಕ್ಕೊಡ್ಬೇಕಂತಂದು ಹಾಕ್ಕೊಡಾತಿದ್ದೆ. ದೋಸೆ ಎಲ್ಲ ಆಕೆಗೆ ಹಾಕ್ಕೊಟ್ಟು ನಾನು ದೋಸೆ ತಿಂದು. ಸೊ ದೋಸೆ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂದರೆ ದಿನ ಪೂರ್ತಿ ದೋಸೆ ಹಾಕ್ಕೊತ ಕುಂತ್ಬಿಡ್ಬೇಕು, ಅದೊಂದು ಪ್ರಾಬ್ಲಮ್ ನೋಡಿರಿ. ಅದಾದಮೇಲೆ ನಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಂದ ವರ್ಕ್ ಇತ್ತು. ಆ ವರ್ಕ್ನ ಕಂಪ್ಲೀಟ್ ಮಾಡಿದೆ. ಅಂದ್ರೆ ಕ್ಲಾಸ್ಗೆ ಜಾಯ್ನ್ ಆಗಿ ಅದೇನೇನು ಹೇಳಿದ್ರು ಅದನ್ನೆಲ್ಲ ತಿಳ್ಕೊಂಡು ಅದಾದಮೇಲೆ ಅದ್ರ ವರ್ಕ್ನೆಲ್ಲ ಮಾಡಿ ಮುಗಿಸಿದೆ. ಮುಗಿಸಿ ಮತ್ತು ನಂದೇನು ಕೆಲಸ ಇದಾವೆ, ನನ್ನ ಮಕ್ಕಳಿಗೆ ಮಲಗಿಸೋದು ಅದೇ ಕೆಲಸ ನೋಡಿರಿ. ಮನೆಯಿಂದೆಲ್ಲ ಕೆಲಸ ಮುಗಿಸ್ಬಿಡ್ತೀನಿ ನಾನು. ಮಾರ್ನಿಂಗ್ 12 ಗಂಟೆ ಅಂದರೆ ಎಲ್ಲ ಬಟ್ಟೆ ವಾಷಿಂಗ್ ಎಲ್ಲ ಮುಗಿದ್ಬಿಟ್ಟಿರ್ತೈತಿ. ಸೊ ಅದೆಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಮತ್ತು ನನಗಂತೂ ಇಂಗ್ಲೀಷ್ ಅಕಾಡೆಮಿಗೆ ಜಾಯಿನ್ ಆಗಿದ್ದು ಭಾಳ ಖುಷಿ ಅನ್ಸಾತೈತಿ. ಯಾಕಂದ್ರೆ ಇವಾಗ ನಮ್ಗೆ ಇಂಗ್ಲೀಷ್ ಮಾತಾಡೋಕೆ ಬರೋಂಗಿಲ್ಲ, ಬಟ್ ಅರ್ಥ ಆಗ್ತೈತಿ. ಇನ್ನೊಬ್ರು ಮಾತಾಡಿದ್ದು ಅರ್ಥ ಆಗ್ತೈತಿ. ಸೊ ಬರೆಯೋಕೆ ಬರ್ತೈತಿ, ಓದೋಕೆ ಬರ್ತೈತಿ. ಬಟ್ ಏನು ಮೇನ್ ಪ್ರಾಬ್ಲಮ್ ಅಂದ್ರೆ ಮಾತಾಡೋಕೆ ಬರೋದಿಲ್ಲ, ಫ್ಲೂಯೆಂಟಾಗಿ ಮಾತಾಡೋಕೆ ಬರೋಂಗಿಲ್ಲ. ಈ ಇಂಗ್ಲೀಷ್ ಎಷ್ಟು ಇಂಪಾರ್ಟೆಂಟ್ ಐತಿ ಅಂತಂದ್ರೆ ಕನ್ನಡನ ಮಾತಾಡಬೇಕು, ಕರ್ನಾಟಕದೊಳಗಿದ್ದು ಅಂತ ಒಪ್ಕೋತೀನಿ. ಬಟ್ ನಾವು ಒಂದು ಒಳ್ಳೆ ಜಾಬ್ ಅಥವಾ ಏನಾದರೂ ಒಂದು MNC ಕಂಪನೀಸ್ ಅಥವಾ ಒಂದು ಒಳ್ಳೆ ಜಾಬ್ ಒಳಗೆ ಸೇರ್ಕೋಬೇಕಂತಂದ್ರೆ ಇಂಗ್ಲೀಷ್ ಮಾತಾಡೋಕೆ ಬರಲೇಬೇಕು. ಫ್ಲೂಯೆಂಟಾಗಿ ಮಾತಾಡೋಕೆ ಬಂದ್ರೆ ಮಾತ್ರ ನಮ್ಗೆ ಒಂದು ಒಳ್ಳೆ ಜಾಬ್ ಸಿಗೋಕ್ಕೆ ಸಾಧ್ಯ. ಅಲ್ಲಿ ನಮ್ಗೆ ಕನ್ನಡ ಲ್ಯಾಂಗ್ವೇಜ್ ಅಷ್ಟು ಇಂಪಾರ್ಟೆನ್ಸ್ ಕೊಡೋಂಗಿಲ್ಲ. ಸೊ ಇಂಗ್ಲೀಷ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತು ನಾವು ಬೇರೆ ದೇಶಕ್ಕೆ ಹೋದ್ರೆ ಅಥವಾ ಎಲ್ಲೋ ಟ್ರಾವೆಲಿಂಗ್ ಮಾಡೋಕ್ಕೆ ಹೋದ್ರೆ ನಮ್ಗೆ ಅಲ್ಲೂ ಇಂಗ್ಲೀಷ್ ಕೂಡ ಭಾಳ ಹೆಲ್ಪ್ ಆಗ್ತೈತಿ. ಸೊ ಮತ್ತು ಇವಾಗ ಒಂದು ಏನೇ ಮಾಡಿರಿ ನೀವು, ಒಂದು ಇಂಗ್ಲೀಷ್ ಅನ್ನೋದು ಸೊ ನಮ್ಮ ಮದರ್ ಟಂಗ್ ಅಲ್ಲ ಅಂದ್ರೂ ನಾವು ಅದನ್ನು ಕಲೀಲೇಬೇಕಾಗ್ತೈತಿ. ಅದಷ್ಟು ಇಂಪಾರ್ಟೆನ್ಸ್ ಐತಿ. ಅದಕ್ಕೆ ಕನ್ನಡನೂ ಅಷ್ಟೇ ಪ್ರೀತಿ ಮಾಡ್ತೀನಿ ನಾನು. ಯಾಕಂದ್ರೆ ನಾವು ಓದಿದ್ದು ಕನ್ನಡ ಮೀಡಿಯಮ್ ಒಳಗೆ. ಸೊ ಅದಕ್ಕೆ ನಂಗೆ ಇಂಗ್ಲೀಷ್ ಅಷ್ಟು ಬರೋಂಗಿಲ್ಲ, ಬಟ್ ಓದ್ತೀನಿ, ಅರ್ಥ ಆಗ್ತೈತಿ. ಮಾತಾಡೋಕೊಂದು ಬರೋಂಗಿಲ್ಲ. ಸೊ ಅದಕ್ಕೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗೀನಿ. ಅದ್ರಾಗ ಮಿಸ್ ಫ್ರೆಂಡ್ಸ್ ನಂದು ಗೋಲ್ಡ್ ಮಾಂಗಲ್ಯ ಚೈನ್ ಕಟ್ಟಾಗಿ ಬಿದ್ದುಬಿಡ್ತು. ಮೊನ್ನೆನೂ ಕಟ್ಟಾಗಿತ್ತಿದ್ದು, ಮತ್ತು ನಾನು ಫಿಕ್ಸ್ ಮಾಡಿದ್ದೆ. ಇವಾಗ ಮತ್ತೆ ಕಟ್ಟಾಗತೈತಿ. ಭಾಳ ವರ್ಷ ಆಯ್ತು ನಾನು ಇದು ಯೂಸ್ ಮಾಡತ್ತೆ. ಡೈಲಿ ವೇರ್ ಹಾಕ್ಕೊಂಬಿಟ್ಟೇನಲ್ಲ. ಸೊ ಇದು ಸ್ವಲ್ಪ ಸೌದೈತಿ ಅನಿಸ್ತೈತಿ. ಅಂದ್ರೆ ಸೌದೈತಿ ಅಂತ ಅಂತೀವಿ, ಏನಂತಾರೆ ಅದಕ್ಕೆ, ಯೂಸ್ ಮಾಡಿ ಡೈಲಿ ವೇರ್ ಹಾಕ್ಕೊಂಬಿಟ್ಟೇನಲ್ಲ. ಸೊ ಸ್ವಲ್ಪ ಡೆಲಿಕೇಟ್ ಐತಿ. ಇದು ಡಿಸೈನ್ ಮಸ್ತ್ ಐತಿ, ಬಟ್ ಇದು ಡೆಲಿಕೇಟ್ ಐತಲ್ಲ. ಡೈಲಿ ಹಾಕ್ಕೊಂಡು ಬಿಚ್ಚಾಕ್ಬಿಟ್ಟೈತಿ. 2ನೇ ಸತಿ ಇವಾಗ. ಇದು ಕಳ್ಕೊಂಡಿದ್ದೆ ಅಂದ್ರೆ ಮತ್ತೆ ಸಿಗ್ತಿದ್ದಿಲ್ಲ ನನಗೆ. ಇವಾಗ ಮನೆ ಒಳಗನ ಎಲ್ಲರೂ ಕಟ್ಟಾಗಿ ಬಿದ್ರೆ ಸಿಗ್ತೈತಿ. ಅದನ್ನು ಹೊರಗೆ ಎಲ್ಲರೂ ಹೋದಾಗ ಹಿಂಗೆ ಕಟ್ಟಾಗಿ ಬಿದ್ದುಬಿಟ್ರೆ ಸಿಗಂಗಿಲ್ಲ.
ಕರಿಮಣಿ ತೊಗೋಬೇಕಂತ ಮಾಡೀನಿ ಫ್ರೆಂಡ್ಸ್, ಡೈಲಿ ವೇರ್ಗೆ ಹಾಕ್ಕೊಳಕ್ಕೆ ಕರಿಮಣಿ. ಇದನ್ನು ಡೈಲಿ ವೇರ್ ಹಾಕ್ಕೊಂಡು ಸ್ವಲ್ಪ ಸೌದ್ ಬಿಟ್ಟೈತಿದೆ, ಯಾಕಂದರೆ ಇದು ಡೆಲಿಕೇಟ್ ಐತಿದು. ಇದು ಡಿಸೈನು ಮಸ್ತ್ ಐತಿ, ನಂಗೆ ಭಾಳ ಇಷ್ಟ ಇದು. ಇದನ್ನು ಮಾಡಿಸಿದ್ದು ನಾವು 2 ವರ್ಷ ಆಯಿತು. ನನ್ನ ಮಗ ಇನ್ನೂ 1 ವರ್ಷದವಿದ್ದ ಅವಾಗನ ಮಾಡಿಸೀವಿ ಇದನ್ನು. ಇವಾಗ ಆಲ್ರೆಡಿ ಅವ್ನಿಗೆ 3.5 ವರ್ಷ. ಇಷ್ಟು ದಿನ ಇದನ್ನು ಹಾಕ್ಕೊಂಡೇನಿ, ಏನೂ ಆಗಿಲ್ಲ. ಇವಾಗ 2 ಟೈಮ್ಸ್ ಆಯ್ತು ಇದು ಕಟ್ ಆಗಾಕತ್ತ. ಇದನ್ನು ತೆಗೆದಿಟ್ಬಿಡ್ಬೇಕಂತ ಮಾಡೀನಿ ನೋಡಿರಿ. ಇವಾಗ ಗೋಲ್ಡ್ ರೇಟ್ ಆಗಿದ್ದು ನೋಡಿದ್ರೆ ಗೋಲ್ಡ್ ತೊಗೊಳಕ್ಕೆ ಆಗಂಗಿಲ್ಲ. ಸೊ ಇವಾಗ ನಾವು ಅರ್ನ್ ಮಾಡೋದು ನಮ್ಮ ಜೀವನಕ್ಕೆ, ನಮ್ಗೆ ಊಟ ಮಾಡೋಕ್ಕೆ, ಮಕ್ಳ ಎಜುಕೇಷನ್ಗೆನ ಸಾಲಂಗಿಲ್ಲ. ಇವಾಗ ನೋಡಿರಿ ಇಲ್ಲಿ ಇದು ಗೋಲ್ಡ್ ಅಂತೂ ತೊಗೊಳಕ್ಕಾಗಂಗಿಲ್ಲ. ಇದೊಂದು ತೊಗೊಂಡಿದ್ದಕ್ಕೆ, ಇದನ್ನು ತೊಗೊಂಡಾಗ ನಮ್ಮದು ಗೋಲ್ಡ್ ರೇಟ್ 50,000 55,000 ಇತ್ತು ಫ್ರೆಂಡ್ಸ್. ಅವಾಗ 2 ವರ್ಷದ ಹಿಂದೆ, 3 ವರ್ಷದ ಹಿಂದೆ 50,000 ಇತ್ತು, 55,000 ಇತ್ತು. ಇವಾಗ ನೋಡಿ 1 ಲಕ್ಷ ಆಗೈತಿ. ಗೋಲ್ಡ್ ಎಲ್ಲಿ ತೊಗೊಳಕ್ಕಾಗ್ತೈತಿ? ಅದ್ರಾಗ ನಾ ಇದ್ದಿದ್ದು ಗೋಲ್ಡ್ ಕಳ್ಕೊಳ್ಳೋಂಥ ಟೈಮ್ ಬರಾಕತ್ತಿತ್ತು. ಮತ್ತು ಇದು ಕೊಂಡಿ ಬಿಚ್ತಿದ್ದಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ನೀವು, ಕಾಣಿಸ್ತಾ ನಿಮ್ಗೆ ಈಗ ಈ ಥರ ರೌಂಡ್ ಅದಾವಲ್ಲ ಇಲ್ಲಿ, ಇವು ಹಿಂಗೆ ಓಪನ್ ಆಗಿಬಿಡ್ತಾವೆ. ಈಗ ಸ್ವಲ್ಪ ಹಿಂಗೆ ಜಗ್ಗಿದ್ವಿ ಅಂದರೆ ಹಿಂಗೆ ಓಪನ್ ಆಗಿ ಬಿದ್ದುಬಿಡ್ತೈತೆ ಅದಕ್ಕೆ ಅದು ಹಿಂಗೆ ಕಟ್ ಆಗತೈತಿ. 2 ಸತಿ ಆಯಿತು. ಕಟ್ ಅಂದ್ರೆ ಆ ಥರ ಕಟ್ ಆಗಿಲ್ಲ ಇದು, ಅಂದರೆ ಇದು ಕೊಂಡಿ ಇರುತ್ತಲ್ಲ, ಹಿಂಗೆ ಜಾಯಿಂಟ್ ಮಾಡಿರ್ತಾರಲ್ಲ, ಸೊ ಅದರಿಂದ ಹಿಂಗೆ ಓಪನ್ ಆಗತೈತಿ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ಕಾಣಿಸ್ತೇಬೋದು ನಿಮಗೆ ಸಣ್ಣದೊಂದು ರೌಂಡ್. ಈ ರೌಂಡಿಂದ ಹಿಂಗೆ ಓಪನ್ ಆದಾಗ ಓಪನ್ ಆಗ್ತೈತಿ ಇದು 2 ತೊಲೆ ಐತಿ ಫ್ರೆಂಡ್ಸ್. ಇವಾಗ ತೆಗೆದಿಟ್ಬಿಡ್ತೀನಿ. ಈಗ ನನ್ನ ಫ್ರೆಂಡಿನ ಮದುವೆ ಐತಿ, ಅಲ್ಲಿವರೆಗೂ ಹಾಕ್ಕೊಂಡು ಆಕಿನ ಮದುವೆ ಮುಗಿದ್ಮೇಲೆ ತೆಗೆದಿಟ್ಬಿಡ್ತೀನಿ. ಒಂದು ನೋಡೋಣ, ಕರಿಮಣಿ ಏನಾದರೂ ಹಾಕ್ಕೊಂಡ್ಬಿಡ್ತೀನಿ ಡೈಲಿ ವೇರ್ಗೆ. ಇದನ್ನೆಲ್ಲಾದರೂ ಹೋಗಬೇಕಾದ್ರೆ ಇದು ಗೋಲ್ಡ್ ಚೈನ್ ಹಾಕೋತೀನಿ, ಯಾಕಂದ್ರೆ ಭಾಳ ಡೆಲಿಕೇಟ್ ಐತಿ ಇದು. ಅದ್ರ ಡಿಸೈನು ಮಸ್ತ್ ಐತಿ, ನಂಗೆ ಭಾಳ ಇಷ್ಟ ಆಯ್ತು. ನೋಡ್ತಾ ಇರ್ಬೋದು, ಇದು ಇಷ್ಟ ಇತ್ತು, ನಾನು ತೊಗೊಂಡಾಗ ಇಷ್ಟ ಇತ್ತು ನೋಡಿರಿ. ಇವಾಗ ಹಾಕ್ಕೊಂಡು ಇಷ್ಟು ದೊಡ್ಡದಾಗ್ಬಿಟ್ಟೈತಿ, ಜಲಕಿ ಬಿಟ್ಟೈತಿ. ಸೊ ಬರ್ರಿ ಫಸ್ಟ್ ಹಾಕ್ಕೊಂಡ್ಬಿಡ್ತೀನಿ. ಬರೀ ಕೊಳ್ಳಿಲ್ಲ ಇರೋಕ್ಕನ ಇಷ್ಟ ಆಗಂಗಿಲ್ಲ ನಂಗೆ. ಒಂದು ಸತಿನೂ ನಂಗೆ ಆ ರೀತಿ ನಾನು ಓಪನ್ ಬರೀ ಕೊಳ್ಳೆ ಇರೋದೇ ಇಲ್ಲ. ರಾತ್ರಿ ಮಕ್ಕಳಾಗ ಒಬ್ಬೊಬ್ರು ತೆಗೆದಿಡ್ತಾರೆ, ನಾನು ರಾತ್ರಿ ಮಕ್ಕಳಾಗೂ ತೆಗಿಯೋಕೆ ನನಗೆ ಇಷ್ಟನೇ ಆಗಂಗಿಲ್ಲ ಅಂತ. ಸೊ ಇಂಗ್ಲೀಷ್ನ ನಮ್ಗೆ ಎಷ್ಟು ಚಲೋ ತಂಗೆ ಹೇಳ್ಕೊಡ್ತಾರೆ ಅಂದ್ರೆ ಮ್ಯಾಮ್, ಅದು ಇಷ್ಟು ಅಫೋರ್ಡಬಲ್ ಫೀಸ್ ಒಳಗೆ ಹೇಳ್ಕೊಡ್ತಾರೆ. ನಿಜವಾಗ್ಲೂ ನಂಗೆ ಭಾಳ ಒಂಥರ ಖುಷಿ ಆಗ್ತೈತಿ. ಜಾಯ್ನ್ ಆಗಿದ್ದಕ್ಕೂ ಒಂದೇನೋ ವರ್ತ್ ಅಂತ ಅನ್ನಿಸ್ತು ನನಗೆ. ಆಲ್ರೆಡಿ ನಾನು ಜಾಯ್ನ್ ಆಗಿ ಒಂದು 15 ಡೇಸ್ ಆಗಾಕೆ ಬಂತು. ಕ್ಲಾಸಸ್ ಚಲೋ ತಂಗೆ ತೊಗೊಳತ್ತಾರ, ಮತ್ತು ಮೇಡಮ್ ಎಷ್ಟು ಒಳ್ಳೆಯದಾದಾರ ಅಂದ್ರೆ ನಮ್ಗೆ ಅರ್ಥ ಆಗಿಲ್ಲ ಅಂದರೂ ಮತ್ತೆ ಹೇಳ್ಕೊಡಕ್ಕೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅವರು ಹೇಳ್ಕೊಡ್ತಾರೆ, ಯಾರು ಹೇಳ್ಕೊಡಂಗಿಲ್ಲ ಅನಿಸ್ತೈತಿ ಫ್ರೆಂಡ್ಸ್. ಏನಾದರೂ ಇನ್ನೊಂದು ಸತಿ ಒಂದು 2-3 ಸತಿ ನೀವು ಕೇಳಿದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಒಂಥರ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಇವ್ರು ಹಾಗಲ್ಲ, ಹೇಳ್ತಾರೆ, ನಮ್ಗೆ ಅರ್ಥ ಮಾಡಿಸೋ ಮಟ್ಟ ಬಿಡೋಂಗಿಲ್ಲ. ಮತ್ತು ಬೈತಾರೆ ಅವರು, ನಮ್ಗೆ ಒಂದೇನಾದರೂ ವರ್ಕ್ ಕೊಟ್ಟಿದ್ದು ನಾವು ಮಾಡಿಲ್ಲ ಅಂದ್ರೆ ಬೈತಾರೆ. ಸೊ ಒಂಥರ ನಾವು ಲರ್ನ್ ಮಾಡಬೇಕು ಅಂದರೆ ಇದೆಲ್ಲ ಬಂದೇ ಬರ್ತೈತಿ. ಸೊ ಅದನ್ನೆಲ್ಲ ಎದುರಿಸಿ ನಾವು ಮುಂದೆ ಹೋಗಬೇಕು. ಚಲೋ ಐತಿ ಕ್ಲಾಸ್, ನನಗಂತೂ ಭಾಳ ಇಷ್ಟ ಆಯಿತು. ಅದು ಇಷ್ಟು ಅಫೋರ್ಡಬಲ್ ಫೀಸ್ ಒಳಗೆ ನಿಜವಾಗ್ಲೂ ಫ್ರೆಂಡ್ಸ್, ನಿಮ್ಗೆ ಇಷ್ಟು ಕಡಿಮೆ ಅಂದ್ರೆ ಫುಲ್ ಕಡಿಮೆ ಫೀಸ್ ಒಳಗೆ ಯಾರೂ ಹೇಳ್ಕೊಡಂಗಿಲ್ಲ. ಮತ್ತು ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಬೇಕು ಅಂತಂದ್ರೆ ಅದಕ್ಕೂ ಕೂಡ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನೀವು ಹೌಸ್ ವೈಫ್ ಅದೀರಿ, ಸ್ಟೂಡೆಂಟ್ ಅದೀರಿ, ನಿಮ್ಗೆ ಹೊರಗೆ ಹೋಗಿ ಜಾಬ್ ಮಾಡೋಕೆ ಆಗಂಗಿಲ್ಲ ಅನ್ನೋರು, ಸೊ ನೀವು ಆರಾಮಾಗಿ ಮನೆಯೊಳಗನ ವರ್ಕ್ ಮಾಡ್ಬೋದು. ನಾನು ಕೂಡ ಅದನ್ನ ಸ್ಟಾರ್ಟ್ ಮಾಡತ್ತೀನಿ. ಬಟ್ ಇನ್ನೂ ನಂಗೆ ಪೇಮೆಂಟ್ ಸಿಕ್ಕಿಲ್ಲ. ಪೇಮೆಂಟ್ ಸಿಕ್ಕ ಮೇಲೆ ಅದನ್ನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿರಿ. ವಾಟ್ಸಪ್ ನಂಬರ್ನ ಇಲ್ಲಿ ಮೇಲೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಒಂದು ಸತಿ ಅವ್ರಿಗೆ ಮೆಸೇಜ್ ಮಾಡಿರಿ. ಸೊ ಅವ್ರು ನಿಮಗೆಲ್ಲ ಡೀಟೇಲ್ಸ್ನು ಅವರೇ ಕಾಲ್ ಮಾಡಿ ಹೇಳ್ತಾರೆ. ನೀವು ಒಂದು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಅವರು ನಿಮ್ಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ನು ಹೇಳ್ತಾರೆ. ಮತ್ತು ವರ್ಕ್ ಫ್ರಮ್ ಹೋಮ್ ಮಾಡತ್ತೀನಲ್ಲ, ಸ್ಯಾಲ್ರಿ ಅದೇನೋ ವೀಕ್ಲಿ ಅಥವಾ ಮಂತ್ಲಿ ಐತಿ. ಬಟ್ ನಾನು ಇನ್ನೂ ಸ್ಯಾಲ್ರಿ ಏನೂ ತೊಗೊಂಡಿಲ್ಲ. ನಾನು ತೊಗೊಂಡ್ಮೇಲೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಟ್ ನಮ್ಮ ಏನೇನೈತಿ ಅದರ ಪ್ರೊಸೀಜರ್ ಅವರೇ ಹೇಳ್ತಾರೆ. ನಾನು ಹೇಳಿದರೆ ನಿಮ್ಗೆ ಅಷ್ಟು ಅರ್ಥ ಆಗಂಗಿಲ್ಲ. ಸೊ ಚಲೋ ಐತಿ. ನನಗಂತೂ ಇಷ್ಟು ಟ್ರಸ್ಟೆಡ್, ಇದೇನಪ್ಪ ಫೇಕ್ ಹಂಗಂಗೆ ಏನೂ ಇಲ್ಲ ಫ್ರೆಂಡ್ಸ್. ನನಗೊಂದಿಬ್ಬರು ಜನ ಕೇಳಿದರು ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಮಾಡಿ, ಮತ್ತು ಇದು ಫೇಕ್ ಐತೆ ನಂಬೋದಾ ನಾವು ಅಂತಂದು. ಎಸ್, ನಿಜವಾಗ್ಲೂ ಇದು ಫೇಕ್ ಅಂತೂ ಅಲ್ಲ, ನಂಬಬಹುದು, ಟ್ರಸ್ಟೆಡ್ ಐತಿ. ನೀವು ಅಮೌಂಟ್ ಹಾಕಿದ್ದಕ್ಕೂ ನಿಮ್ಗೆ ನಿಜವಾಗ್ಲೂ ವರ್ತ್ ಅನ್ನಿಸ್ತೈತಿ. ವರ್ತ್ ಅನ್ನಿಸ್ಲಿಲ್ಲ ಅಂದರೆ ವಾಪಸ್ ನಿಮ್ಮ ಅಮೌಂಟ್ ಏನು ನೀವು ಹಾಕಿರ್ತಲ್ಲ ಅದನ್ನು ನಾನು ಪೇ ಮಾಡ್ತೀನಿ, ಅಷ್ಟು ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ಅಷ್ಟು ಒಳ್ಳೆಯವ್ರು ಅದಾರ. ಮತ್ತು ನೀವು ಇದೇನಪ್ಪ ನಾವು ಪೇ ಮಾಡಿಬಿಡ್ತೀವಿ ಆಮೇಲೆ ನಮ್ಗೆ ಮೋಸ ಮಾಡ್ತಾರೆ ಅನ್ನೋ ರೀತಿ ಏನೇನೂ ಇಲ್ಲ ಫ್ರೆಂಡ್ಸ್. ಭಾಳ ಒಳ್ಳೆಯವ್ರು ಅದಾರ ಅವರು. ನೀವು ಆರಾಮಾಗಿ ಟ್ರಸ್ಟ್ ಮಾಡಿ ಅಮೌಂಟ್ನ ಪೇ ಮಾಡ್ಬೋದು, ಕಲಿಬಹುದು. ನೀವು
ಏನಪ್ಪ ಅಂತಂದ್ರೆ ಇವತ್ತು ನಿಮ್ಮ ಹತ್ರ ಅಷ್ಟು ಅಮೌಂಟ್ ಇರೋಂಗಿಲ್ಲ, ನೀವು ಕೊಟ್ಟಿದ್ದ ಅಮೌಂಟ್ ನಿಮ್ಮ ಕಡೆ ಇರೋಂಗಿಲ್ಲ. ಅದೇ ನೀವು ಕಲ್ತಿದ್ದ ವಿದ್ಯೆ ನಿಮ್ಮ ಕಡೆ ಇರ್ತೈತಿ. ಆ ವಿದ್ಯೆಯಿಂದ ನೀವೇನಾದರೂ ಮುಂದೆ ಒಂದು ಒಳ್ಳೆಯದನ್ನು ಮಾಡ್ಕೋಬೋದು ಅಂತ ನನಗೆ ಅನಿಸ್ತೈತಿ. ಯಾಕಂತಂದ್ರೆ ಇವಾಗ ಎಲ್ಲೇ ಹೋದರೂ ಜಾಬ್ ಅಥವಾ ಹೊರಗೆ ಎಲ್ಲಾದರೂ ಹೋದರೆ ನಿಮ್ಗೆ ಮಾತಾಡೋಕ್ಕೆ ಬರ್ತಂದ್ರೆ ನಿಮ್ಗೆ ನಿಜವಾಗ್ಲೂ ಒಂದು ಒಳ್ಳೆಯ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ನೋಡಿರಿ, ಟ್ರೈ ಮಾಡಿರಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ನಂದು ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಮನೆ ಒಳಗಿದ್ರೆ ಏನಂತಂದ್ರೆ ಎಲ್ಲ ಕೆಲಸ ಹಂಗೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಆಗ್ಬಿಡ್ತಾವೆ. ನನಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊತೀನಿ. ಮಕ್ಕಳನ್ನ ಕರ್ಕೊಂಡು ನಾನು ಕೆಲಸ ಮಾಡೋದ್ರೊಳಗೆ ನನಗೂ ಸ್ವಲ್ಪ ಬಾಡಿ ಸ್ಟ್ರೇನ್ ಆಗಿಬಿಡ್ತೈತಿ. ಸ್ವಲ್ಪ ಏನೋ ಸುಧಾರಿಸ್ಕೊತೀನಿ. ಅದೇನೇ ಹೇಳಿರಿ, ಮೊದಲಿದ್ದಷ್ಟು ಶಕ್ತಿ ಇವಾಗ ಇರೋಂಗಿಲ್ಲ. ಮತ್ತು ನಾನು ಎಲ್ಲ ಕೆಲಸ ಮುಗಿಸಿ ಸಾಯಂಕಾಲ ಚಹಾ ಕುಡಿದು ನನ್ನ ಮಕ್ಕಳನ್ನ ಕರ್ಕೊಂಡು ಇಲ್ಲೇ ನಮ್ಮ ಮನೆ ಕಡೆ ಹೊರಗೆ ಕುಂತಿದ್ದೆ ಸ್ವಲ್ಪ ಗಾಳಿಗೆ. ಅವ್ರಿಗೂ ಮನ್ಯಾಗ ಕುಂತು ಬೇಜಾರಾಗಿರ್ತೈತಲ್ಲ, ಅದಕ್ಕೆ ಆಟ ಎಲ್ಲ ಆಡಿಸ್ಕೊಂಡು ಮನೆಗೆ ಬಂದು ರಾತ್ರಿ ರೊಟ್ಟಿ ಮಾಡ್ಬೇಕಂತಂದು ರೊಟ್ಟಿ ಮಾಡತ್ತೀನಿ. ಚೌಳಿಕಾಯಿ ಪಲ್ಯ, ರೊಟ್ಟಿ, ಅನ್ನ ಸಾಂಬಾರಿತ್ತು. ಅನ್ನ ಸಾಂಬಾರು ಏನು ಮಾಡೋಕ್ಕೋಲ್ಲ, ಸ್ವಲ್ಪ ರೈಸ್ ಇಟ್ಟಿದ್ದೆ ಅಷ್ಟು. ಸಾಂಬಾರಿತ್ತು, ಇನ್ನೇನು ರೊಟ್ಟಿ ಮತ್ತು ಪಲ್ಯ ಅಷ್ಟು ಮಾಡೋದಿತ್ತು. ರೊಟ್ಟಿ ಮಾಡತ್ತೀನಿ ನೋಡಿರಿ. ಮತ್ತು ಇನ್ನೊಂದು ಹೇಳಬೇಕಾಗಿತ್ತು, ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ಹಿಂದೆ ಮುಂದೆ ನೋಡೋಕೆ ಹೋಗಬಾರ್ದು ಫ್ರೆಂಡ್ಸ್. ನಮ್ಮ ಮನ್ಸಿಗೆ ಏನು ಅನಿಸ್ತೈತಲ್ಲ, ನಮ್ಗೆ ಅದು ಕರೆಕ್ಟ್ ಅನ್ಸತ್ತಿಲ್ಲ, ಅದನ್ನು ಮಾಡಿಬಿಡ್ಬೇಕು. ಇನ್ನೊಬ್ಬರು ಸಜೆಷನ್ ಕೇಳೋಕೆ ಹೋದ್ರೆ 108 ಹೇಳ್ಬಿಡ್ತಾರೆ. 4-5 ಜನದಂದ್ರೂ ಕೇಳೋಕೆ ಹೋದ್ರೆ ನಮ್ಮ ತಲೆ ಮಬ್ಬುಡಿಸ್ಬಿಡ್ತಾರೆ ಅವರು. ಸೊ ಅದಕ್ಕೆ ನಮ್ಮ ಮನ್ಸಿಗೆ ನಮ್ಗೆ ಕರೆಕ್ಟ್ ಅನ್ಸತೈತೆ ಅದನ್ನು ಮಾಡಿಬಿಡ್ಬೇಕು. ನನ್ನ ಮೆಂಟಾಲಿಟಿ ಹಂಗೈತೆ ನೋಡಿರಿ. ನಾನು ಯಾರಿಗೂ ಕೇಳೋಕೆ ಹೋಗಂಗಿಲ್ಲ. ನನಗೆ ಅನ್ಸಿದ್ದು ನಾನು ಮಾಡ್ತೀನಿ. ನಾನು ಮಾಡೋದು ನನ್ನ ಮನ್ಸಿಗೆ ಕರೆಕ್ಟ್ ಅನ್ಸಾಕುಂತೈತೆ, ಓಕೆ ಡನ್ ಅಂತಂದು ಮಾಡಿಬಿಡ್ತೀನಿ. ಇವಾಗ ಹಂಗೆ ಫ್ರೆಂಡ್ಸ್, ವಿಡಿಯೋ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಮಿನಿ ವ್ಲಾಗ್ ಮಾಡೋಕ್ಕೆ ನಂಗೆ ಅಷ್ಟು ಇಂಟ್ರೆಸ್ಟ್ ಇದ್ದಿರಲಿಲ್ಲ. ಫಸ್ಟಿಗೆ ಯಾರೇನು ಅನ್ಕೊತಾರೋ ಅಂತ ಭಯ ಬೀಳ್ತಿದ್ದೆ. ಆದರೆ ಇತ್ತೀಚೆಗೆ ನಾನು ಏನು ಭಯ ಬೀಳತ್ತಿಲ್ಲ. ಯಾರೇನಾದರೂ ಅಂದ್ಕೊಳ್ಳೋರು ನಮಗೇನಾದರೂ ಕೊಡ್ತಾರೆ. ಇವಾಗ ನಮ್ಗೆ ಕಷ್ಟ ಆಯ್ತಂದ್ರೆ ಯಾರಾದರೂ ಒಂದು 500 ರೂಪಾಯಿ ಕೊಡು ಅಂದರೆ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ನನ್ನ ಫ್ರೆಂಡ್ಶಿಪ್ ಗ್ರೂಪ್ ಒಳಗೆ ಕೊಡ್ತಾರೆ, ಇಲ್ಲ ಅಂತಲ್ಲ. ಕೆಲವೊಬ್ಬರು ಹೇಳತ್ತೀನಿ ನಾನು ಅಷ್ಟೇ. ಕೆಲವೊಬ್ರು ಕೊಡ್ತಾರೆ, ಕೆಲವೊಬ್ರು ಕೊಡೋಂಗಿಲ್ಲ. ಅದಕ್ಕೆ ನಮ್ಮ ಬಗ್ಗೆ ಆಡ್ಕೊಳ್ಳೋರು ನಮ್ಗೆ ಯಾವತ್ತೂ ದುಡ್ಡು ಕೊಡೋಂಗಿಲ್ಲ. ನಾವು ಅವ್ರ ಮನ್ಯಾಗಿಂದ ಊಟನೂ ತಿನ್ನಕತ್ತಿಲ್ಲ. ಯಾಕೆ ನಾವು ಹೆದರ್ಬೇಕು, ಯಾಕೆ ನಾವು ಹಿಂಜರ್ಕೋಬೇಕು? ನಾನು ಏನಾದರೂ ಕೆಟ್ಟದ್ದು ಮಾಡಾಕತ್ತೀನಾ? ಇಲ್ಲಲ್ಲ. ಏನು ಜಸ್ಟ್ ನನ್ನ ಡೈಲಿ ರೂಟೀನ್, ನನ್ನ ಡೈಲಿ ಲೈಫ್ ಸ್ಟೈಲ್ ಒಂದು ಸ್ವಲ್ಪ ನನಗೆ ಗೊತ್ತಿರೋದನ್ನು ಇನ್ನೊಬ್ರಿಗೆ ಹೇಳ್ತೀನಿ. ಗೊತ್ತಿಲ್ಲಾರ್ದನ್ನು ನಾನು ಕಮೆಂಟ್ ಮಾಡಿ ತಿಳಿಸ್ರಿ, ನಿಮ್ಮಿಂದನೂ ನಾನು ತಿಳ್ಕೊತೀನಿ. ಸೊ ಅಷ್ಟೇ. ನಾನು ಖಾಲಿ ಕುಂದ್ರಕ್ಕೆ ಇಷ್ಟಪಡೋಂಗಿಲ್ಲ ಫ್ರೆಂಡ್ಸ್. ನಾನು ಇವಾಗ ಇಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡತ್ತೀನಿ, ಏನೇನೋ ಮಾಡತ್ತೀನಿ. ಏನು ಅಂತಂದರೆ ವಿಡಿಯೋಸ್ ಮಾಡತ್ತೀನಿ ಅಂತಂದ್ರೆ ನಾನೇನು ನನಗೆ ಅಮೌಂಟ್ ಬೇಕೇ ಬೇಕು ನನಗಂತ ಏನೂ ಇಲ್ಲ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ನನಗೆ ಕೇಳಿದರೆ ಯಾವಾಗ ಏನು ಬೇಕು ಎಲ್ಲ ಕೊಡಿಸ್ತಾರೆ. ನಂಗೆ ದುಡ್ಡು ಬೇಕಂದ್ರೆ ದುಡ್ಡು ಕೊಡ್ತಾರೆ. ಬಟ್ ಎಲ್ಲದನ್ನೂ ಅವ್ರ ಮೇಲೆ ಹಾಕಿ ನಾನು ಆರಾಮಾಗಿ ಕೂತ್ಕೊಳ್ಳೋಕೆ ನನಗೆ ಅಷ್ಟು ನಂಗೆ ಸರಿ ಅನ್ಸಂಗಿಲ್ಲ. ಅವ್ರು ಕೇಳಿದ್ರೆ ನನಗೆ ದುಡ್ಡು ಕೊಡೋಂಗಿಲ್ಲ ಅಂತ ಯಾವತ್ತೂ ಅನ್ನೋಂಗಿಲ್ಲ. ಪಾಪ ಅವ್ರು ದುಡಿಯೋದು ನಮ್ಮ ಸಂಬಂಧ, ನನಗೆ ಕೊಡೋಂಗಿಲ್ವಾ? ಕೊಡ್ತಾರೆ. ಬಟ್ ನಾನು ಏನಾದರೂ ಇಂಡಿಪೆಂಡೆಂಟ್ ಆಗಿರಬೇಕು. ಎಲ್ಲನೂ ಅವ್ರ ಮೇಲೆ ತಲೆ ಮೇಲೆ ಹಾಕಿ ಕುಂತ್ಕೊಂಡು ನಾನು ಆರಾಮ್ ಕೂತ್ಕೊಳ್ಳೋಕೆ ನನಗೆ ಮನ್ಸು ಬರೋಂಗಿಲ್ಲ ಯಾವತ್ತೂ ಅಲ್ಲ. ನಾನು ಈಗಂತ ಅಲ್ಲ ಫ್ರೆಂಡ್ಸ್, ಮೊದಲಿಂದ ನಾನು ರೀಸೆಲ್ಲಿಂಗ್ ಬಿಸ್ನೆಸ್ ಮಾಡ್ತಿದ್ದೆ. ಅವಾಗ್ಲೂ ನಾನು ದುಡಿತಿದ್ದೆ. ಬಟ್ ಅದು ಪೇಜ್ ಹೋದ್ಮೇಲೆ ಬೇಜಾರಾಯ್ತು ಅಷ್ಟು ನನಗೆ. ಇವಾಗ ಮತ್ತೆ ಹೊಸದಾಗಿ ಒಂದು ಪೇಜ್ ಕ್ರಿಯೇಟ್ ಮಾಡೀನಿ, ಅನಿರುದ್ಧ್ ಜುವೆಲ್ಸ್ ಅಂತಂದು. ನನ್ನ ಮಗನ ಹೆಸರನ್ನೇ ಇಟ್ಟೇನೆ ಆ ಜ್ಯುವೆಲ್ರಿ ಪೇಜ್ಗೆ. ಬಟ್ ಅದನ್ನು ಬೆಳೆಸ್ಬೇಕು. ಇವಾಗ ಝೀರೋಯಿಂದ ಸ್ಟಾರ್ಟ್ ಮಾಡತ್ತೀನಲ್ಲ, ಸ್ವಲ್ಪ ಕಷ್ಟ ಅನ್ನಿಸ್ತೈತಿ. ಓಕೆ, ನಾನು ಬೆಳೆಸ್ತೀನಿ ಅನ್ನೋ ಧೈರ್ಯ ನನ್ನ ಕಡೆ ಐತಿ, ಕಾನ್ಫಿಡೆನ್ಸ್ ಐತಿ. ಬೆಳೆಸ್ತೀನಿ ಪೇಜ್ನ. ಸ್ವಲ್ಪ ಟೈಮ್ ಬೇಕು ಫ್ರೆಂಡ್ಸ್, ಯಾವುದಕ್ಕಾದರೂ ಸ್ವಲ್ಪ ಟೈಮ್ ಹಿಡಿತೈತಿ. ಜೊತೆಗೆ ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ, ಮಿನಿ ವ್ಲಾಗ್ಸ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಒಳಗೆ. ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ರೀಸೆಲ್ಲಿಂಗ್ದು. 3 ಮೇಂಟೈನ್ ಮಾಡ್ತೀನಿ. ಅದ್ರ ಜೊತೆಗೆ ಮಕ್ಕಳನ್ನ ನೋಡ್ಕೋತೀನಿ, ಮನೇನ ನಿಭಾಯಿಸ್ಕೊತೀನಿ. ನನ್ನ ಮೇಲೆ ಇಷ್ಟು ಜವಾಬ್ದಾರಿ ಐತಿ ಅಂದ್ರೆ ಅದನ್ನು ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ. ಯಾಕೆ ನನಗೇನು ಅನ್ಬೇಕು? ನನಗೆ ಯಾರಾದರೂ ನನ್ನ ಮುಂದೆ ಮಾತಾಡಿದ್ರೆ ನಾನು ಕರೆಕ್ಟಾಗಿ ಆನ್ಸರ್ ಕೊಡ್ತೀನಿ. ಬಟ್ ಅವ್ರು ನನ್ನ ಮುಂದೆ ಮಾತಾಡೋಂಗಿಲ್ಲ. ನಾನು ಹಿಂದೆ ಮಾತಾಡೋರು ನಾನು ಹಿಂದೆ ಮಾತಾಡ್ಕೊತಾನೆ ಹಿಂದಿರ್ತಾರೆ. ಬಟ್ ಮುಂದೆ ಮಾತಾಡೋಕೆ ಆಗಂಗಿಲ್ಲ. ಸೊ ನಾನು ಅವ್ರ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಹಿಂದೆನೂ ತಲೆ ಕೆಡಿಸ್ಕೊಂಡಿಲ್ಲ, ಮುಂದೆ ಇನ್ಮೇಲೆ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಒಂದಿನ ಆನ್ಸರ್ ಕೊಡ್ತೀನಿ ಫ್ರೆಂಡ್ಸ್, ಕೊಡ್ತೀನಿ. ಆವಾಗ ಅವ್ರಿಗೆ ಸರಿಯಾಗಿ ಆನ್ಸರ್ ಕೊಡ್ತೀನಿ. ಅಲ್ಲಿವರೆಗೂ ನಾನು ಯಾರಿಗೂ ಏನೂ ಮಾತಾಡೋಕೆ ಹೋಗೋಂಗಿಲ್ಲ. ಸೊ ನೀವು ಏನಾದರೂ ನಿಮ್ಗೆ ಯಾರಾದರೂ ಹಿಂದೆ ಮುಂದೆ ಮಾತಾಡೋಕೆ ಕುಂತಿದ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ಸೈಲೆಂಟಾಗಿ ಅದಕ್ಕೊಂದು ಆನ್ಸರ್ ಕೊಡಿರಿ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಮಾಡಿರಿ. ಒಳ್ಳೇದು ಮಾಡಿರಿ, ಬಟ್ ಕೆಟ್ಟದ್ದು ಮಾಡೋಕೆ ಹೋಗಬೇಡ್ರಿ. ಸೊ ಒಬ್ಬರಿಗೆ ನಾವು ಒಳ್ಳೇದು ಮಾಡೋಕೆ ಆಗಂಗಿಲ್ಲ ಅಂದರೆ ಕೆಟ್ಟದ್ದಂತೂ ಮಾಡೋಕೆ ಹೋಗಬೇಡ್ರಿ. ಮತ್ತು ನೀವು ಕೂಡ ಕೆಟ್ಟದ್ದೇನು ಮಾಡೋಕೆ ಹೋಗಬೇಡ್ರಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತು ರೊಟ್ಟಿ ಮಾಡಿ ಮುಗಿಸಿದೆ, ಪಲ್ಯ ಮಾಡತ್ತೀನಿ. ಚೌಳಿಕಾಯಿ ಪಲ್ಯ ಹುರ್ಕೊಂಡು ಮಾಡತ್ತಿದ್ದೆ. ನನ್ನ ಮಗಳು ಮಲ್ಕೊಂಡಿದ್ಲು.
ರೊಟ್ಟಿ ಮಾಡೋ ಮಟ್ಟ ಮಲ್ಕೊಂಡಿದ್ಲು ಆಕೆ. ರೊಟ್ಟಿ ಮಾಡೋದಾದ್ಮೇಲೆ ಎದ್ದುಬಿಟ್ಲು. ಆಕೆಗೆ ಎಬ್ಬಿಸಿ ಮತ್ತು ಸ್ವಲ್ಪ ಫೀಡ್ ಮಾಡಿಸಿ ರೊಟ್ಟಿ ಮುಗ್ದಿತ್ತಲ್ಲ ಗಂಜಿ ಮಾಡಿದೆ ಆಕೆಗೆ. ಗಂಜಿ ಮಾಡಿ ಗ್ಯಾಸ್ ಎಲ್ಲ ಮೆಸ್ಸಿ ಆಗಿಬಿಡ್ತಿ ರೊಟ್ಟಿ ಮಾಡಿದ್ನೆಲ್ಲ. ಅದಕ್ಕೆ ಇಷ್ಟ ಆಯ್ತು ನೋಡ್ರಿ ನಂದು ಸ್ಟೋರಿ. ಮತ್ತು ಆಕೆಗೂ ಗಂಜಿ ಮಾಡಿ ತಿನ್ನಿಸ್ಬೇಕು ಇವಾಗ. ಅಡುಗೆ ಎಲ್ಲ ಮುಗೀತು ಫ್ರೆಂಡ್ಸ್. ನಮ್ಮ ನಿಧಿ ಮಗ ಇವಾಗ ಗಂಜಿ ಪ್ರಿಪೇರ್ ಮಾಡತ್ತೀನಿ. ಸೊ ಇಲ್ಲಿ ನೋಡ್ರಿ ಮಲ್ಕೊಂಡೆದ್ಲು, ಕಣ್ಣೊಳಗೆ ನೀರು ನೋಡ್ರಿ, ಇಲ್ಲೇ ಗಂಗಾ ಮಾತೆ ಇಳ್ಯಾಕೆ ಕುಂತಾಳ. ಸೊ ನಂದು ಅಡುಗೆ ಎಲ್ಲ ಮುಗೀತು. ನೋಡ್ರಿ ಸ್ವೆಟ್ಟಾಗಿ ನಾನು ಇವಾಗ ಹೊರಗೆ ಹೋಗಿ ಇವಾಗ ಊಟ ಮಾಡಿಸ್ಕೊಂಡು ಬರೋದು ಅಷ್ಟೇ ನನ್ನ ಕೆಲಸ. ನಾವು ಊಟ ಮಾಡಿ ಮಲ್ಕೊಂಡು ಬಿಡ್ತೇವೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಒಳಗೆ ಹಾಕಿರ್ತೀನಿ. ಹೋಗಿ ಅಲ್ಲೂ ಕೂಡ ನಮ್ಗೆ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಮತ್ತೆ ಸಿಗ್ತೀನಿ. ಬಾಯ್.